ಕೈಪಡೆಯಲ್ಲಿ ಟಗರು ಬಂಡೆ ಪವರ್ ಶೇರಿಂಗ್ ಫೈಟ್. ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಫಿಕ್ಸ್. ಈಗ ಕೈಪಡೆಯಲ್ಲಿ ಇವಾಗ ಟಗರು ಹಾಗೂ ಬಂಡೆ ಪವರ್ ಶೇರಿಂಗ್ ಫೈಟ್ ಶುರುವಾಗಿದೆ. ಇದೇ ಬೆನ್ನಲ್ಲೇ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುವುದು ಫಿಕ್ಸ್. ಹೈಕಮಾಂಡ್ ನಡೆಗೆ ಡಿಸಿಎಂ ಡಿಕೆಶಿ ಒಳಗೊಳಗೆ ಕೊತ ಅಂತ ಇದ್ದಾರೆ. ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನ ಕೊಟ್ರ ಕನಕಪುರದ ಬಂಡೆ. ನವೆಂಬರ್ 21ರ ಒಳಗೆ ಸಿಎಂ ಗದ್ದುಗೆಗೆ ಡಿಕೆಶಿ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ನವೆಂಬರ್ 21ರ ಒಳಗೆ ವರಿಷ್ಠರು ತೀರ್ಮಾನವನ್ನ ಮಾಡಬೇಕು, ಇಲ್ಲದಿದ್ರೆ ನನ್ನ ದಾರಿ ನನ್ನದು ಅಂತ ಹೇಳಿ ಡಿಕೆಶಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರ. ಹಾಗಾದ್ರೆ ಪಕ್ಷ ಬಿಡುವ ಎಚ್ಚರಿಕೆಯನ್ನ ರವಾನಿಸಿದ್ರ. ಹಾಗಾದ್ರೆ ಡಿಸಿಎಂ ಡಿಕೆಶಿ ಟ್ರಬಲ್ ಶೂಟರ್. ಇನ್ನು ಒಂದ್ ಕಡೆ ಈಗಾಗಲೇ ನೋಡ್ತಾ ಇರ್ಬೋದು, ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಸದ್ದು ಜೋರಾಗಿರುವಂತದ್ದು. ನಾಯಕತ್ವದ ಬದಲಾವಣೆ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದೇ ಬೆನ್ನಲ್ಲೇ ಹೈಕಮಾಂಡ್ ನಡೆಗೆ ಡಿಸಿಎಂ ಡಿಕೆಶಿ ಒಳಗೊಳಗೆ ಕೊತ ಕುದೀತಾ ಇದ್ದಾರೆ. ಹೈಕಮಾಂಡ್ಗೆ ಡೆಡ್ಲೈನ್ ಅನ್ನ ಕೊಟ್ರ. ಹಾಗಾದ್ರೆ ಕನಕಪುರದ ಬಂಡೆ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಇದೇ ನವೆಂಬರ್ 21ರ ಒಳಗೆ ವರಿಷ್ಠರು ತೀರ್ಮಾನವನ್ನ ಮಾಡಬೇಕು, ಇಲ್ಲದಿದ್ರೆ ನನ್ನ ದಾರಿ ನನ್ನದು ಅಂತ ಡಿಕೆಶಿಲಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರ. ಹಾಗಾದ್ರೆ ಈಗಾಗಲೇ ಕೈಪಾಳ್ಯದಲ್ಲಿ ಸಚಿವ ಸಂಪುಟ ಬದಲಾವಣೆಯ ಚರ್ಚೆ ಸಾಕಷ್ಟು ಜೋರಾಗಿರುವಂತದ್ದು. ಇನ್ನು ಕೈಪಡೆಯಲ್ಲಿ ಟಗರು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಫೈಟ್ ಜೋರಾಗಿದೆ. ಇಲ್ಲಿ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಡಿಕೆಶಿ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಸಿಎಂಗೂ ಹಾಗೂ ಹೈಕಮಾಂಡ್ಗೂ ಸಂದೇಶವನ್ನ ರವಾನಿಸಿದ ಡಿಸಿಎಂ ಡಿಕೆಶಿ ಡೆಡ್ಲೈನ್ ದಿನಾಂಕಕ್ಕೆ ತಾನೇ ಇಲ್ಲಿ ಸಿಎಂ ಆಪ್ತರೊಬ್ಬರಿಗೆ ಕರೆ ಮಾಡಿದ್ದ ಡಿಸಿಎಂ ಡಿಕೆ ಶಿವಕುಮಾರ್. ನವೆಂಬರ್ 21ರಂದು ತಾನೇ ಸಿಎಂ ಆಗಿರಬೇಕು ಅಂತ ಹೇಳಿರುವ ಡಿಕೆಶಿ ಇನ್ನು ಸಿದ್ದರಾಮಯ್ಯ ಆಪ್ತರೊಬ್ಬರಿಗೆ ಕರೆ ಮಾಡಿ ಡೆಡ್ಲೈನ್ ಸಂದೇಶವನ್ನ ನೀಡಿದ್ರ. ಹಾಗಾದ್ರೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ಗೂ ಕೂಡ ಇದೇ ಮೆಸೇಜ್ ಅನ್ನ ಡಿಕೆಶಿ ಅವರು ಪಾಸ್ ಮಾಡಿದ್ದಾರೆ. ಇದೇ ನವೆಂಬರ್ನಲ್ಲಿ 3 ದಿನಾಂಕಗಳನ್ನ ಕೊಟ್ಟಿರುವ ಡಿಕೆಶಿ ಹಾಗೆ ರಾಹುಲ್ ಗಾಂಧಿ ಅತ್ಯಾಪ್ತರ ಬಳಿಯೂ ಕೂಡ ಇದೇ ಮೆಸೇಜ್ ಅನ್ನ ರವಾನಿಸಿದ್ರ. ಹಾಗಾದ್ರೆ ಇನ್ನು ಒಂದ್ ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಬದಲಾವಣೆಯ ಸದ್ದು ಜೋರಾಗಿರುವಂತದ್ದು. ಇನ್ನು ಬಿಹಾರ್ ಎಲೆಕ್ಷನ್ ಆದ ನಂತರ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ದೆಹಲಿ ಪ್ರವಾಸವನ್ನ ಮಾಡಿ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿರುವಂತದ್ದು. ಅದೇ ಬೆನ್ನಲ್ಲೇ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತ ಬಳಗದವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದೇ ಬೆನ್ನಲ್ಲೇ ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಮಾತನಾಡಿರುವಂತದ್ದು, ಚರ್ಚೆ ಮಾಡಿರುವಂತದ್ದು. ನವೆಂಬರ್ನಲ್ಲೂ 3 ದಿನಾಂಕಗಳನ್ನ ಕೊಟ್ಟಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಇಲ್ಲಿ ನೋಡ್ತಾ ಇರಬಹುದು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವದ ಬದಲಾವಣೆ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ನವೆಂಬರ್ ಕ್ರಾಂತಿ ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ ಡಿಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ಸಿಎಂ ಆಪ್ತ ಶಾಸಕರೊಬ್ಬರಿಗೆ ಜೊತೆಗೆ ಹೈಕಮಾಂಡ್ಗೆ ಇರುವಂತಹ ರಾಜ್ಯದ ನಾಯಕರೊಬ್ಬರಿಗೆ ಕರೆ ಮಾಡಿ ಒಂದು ರೀತಿಯಾಗಿ ಅದನ್ನ ಅಂದ್ರೆ ಎಚ್ಚರಿಕೆ ರೀತಿಯಾಗಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂತಹದ್ದು. ಅಂದ್ರೆ ನವೆಂಬರ್ 21ರ ಒಳಗಾಗಿ ಸಿಎಂ ಅನೌನ್ಸ್ ಮಾಡಬೇಕು, ತಮ್ಮನ್ನ ಸಿಎಂ ಆಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಆಪ್ತ ಶಾಸಕರೊಬ್ಬರಿಗೆ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಮಾಹಿತಿ ಇದೀಗ ಗೊತ್ತಾಗ್ತಿದೆ. ಪ್ರಮುಖವಾಗಿ 3 ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಆ 3 ದಿನಾಂಕದ ಒಳಗಾಗಿ ನೀವು ಅನೌನ್ಸ್ ಮಾಡಲೇಬೇಕು, ಇಲ್ಲ ನನ್ನ ನಡೆ ಏನಿರುತ್ತೆ ಅನ್ನುವಂತಹದ್ದು ಕಾದ್ ನೋಡಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತಹ ಈ ಮೂಲಕ ಹೈಕಮಾಂಡ್ಗೆ ಮತ್ತೊಮ್ಮೆ ಸಂದೇಶದ ಜೊತೆಗೆ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದಂತಿದೆ. ಇದರ ಜೊತೆಗೆ ತಾವು ಅಂದ್ರೆ ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ದೇ ಇದ್ರೆ ನನ್ನ ನಡೆ ಬೇರೆ ಆಗಿರುತ್ತೆ ಅನ್ನುವಂತಹದ್ದಕ್ಕೆ ಒಂದ್ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ನೀಡೋದ್ರ ಜೊತೆಗೆ ತಾವು ಬೇರೆ ಪಕ್ಷಕ್ಕೆ ಹೋಗುವಂತಹ
ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳು ಆಗಿದೆ ಅನ್ನುವಂತಹದ್ದು ಕೂಡ ಪಕ್ಷಕ್ಕೆ ಅಂದ್ರೆ ಹೈಕಮಾಂಡ್ಗೆ ರವಾನೆ ಮಾಡಿದಂತಿದೆ. ಆದ್ರೆ ಅವರ ಈ ನಡೆ ಅಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹದ್ದು, ಯಾರೇನೇ ಹೇಳಿದ್ರು ಕೇಳಿಸ್ಕೊಂಡು ಹೈಕಮಾಂಡ್ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಿದ್ದಂತೆ ಎಲ್ಲವೂ ಕೂಡ ಒಂದು ರೀತಿಯಾಗಿ ನೋಡ್ತಾ ಹೋದ್ರೆ ಇದೆಲ್ಲದಕ್ಕೂ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಅಂದ್ರೆ ಕೊನೆ ಕ್ಷಣದವರೆಗೂ ಕಾಯುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಹಾಗಾಗಿ ಅವರ ಈ ನಡೆ ಏನಿದೆ ಅಥವಾ ಈ ಎಚ್ಚರಿಕೆ ಕೊಟ್ಟಂತಹ ವಿಚಾರ ಏನಿದೆ ಅದನ್ನ ಹೈಕಮಾಂಡ್ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.